ಅಥವಾ ನಿಮ್ಮ ಅನುಭವ? ಅಮೆರಿಕಕ್ಕೆ ಹೋಗಿ 11 ದಿವಸ ನಾವು ಸುಮಾರು 22 ಜನ ಹೋಗಿದ್ವಿ. MLCಗಳು MLAಗಳು 22 ಜನ ಹೋಗಿದ್ದೀವಿ. ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ಕೆಲಸವನ್ನು ಮಾಡಿದ್ವಿ. ಯೂನಿವರ್ಸಿಟಿಗಳಿಗೆ ಭೇಟಿ ಕೊಡುವಂತ ಕೆಲಸವನ್ನು ಮಾಡಿದೀವಿ. ಕೆಲವು ವಿಲೇಜಸ್ಗೆ ಭೇಟಿ ಕೊಡುವಂತ ಕೆಲಸವನ್ನು ಮಾಡಿ ತುಂಬಾ ಕಲ್ತಿದ್ದೀವಿ. ಸುಮಾರು ಒಂದು 150 ವರ್ಷ ಮುಂದೆ ಇದ್ದಾರೆ. 150 ವರ್ಷ ಅಲ್ಲಿ ಈಗ ಯಾರು ಕೂಡ ರೈಲ್ವೆಗಳೆಲ್ಲ ನೆಲದ ಅಡಿಯಲ್ಲಿ, ರಸ್ತೆಗಳೆಲ್ಲ ನೆಲದ ಅಡಿಯಲ್ಲಿ, ಮೇಲೆ ಪರಿಸರವನ್ನು ಹಾಳು ಮಾಡುವಂಥದ್ದೆಲ್ಲ ಎಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಒಂದು ಅಸಿಸ್ಟೆಂಟ್ ಹೋಗ್ಬೇಕಿದ್ರು ಅಸಿಸ್ಟೆಂಟ್, ಅಲ್ಲಿ ಯಾವ ಅಸಿಸ್ಟೆಂಟುಗಳಿಲ್ಲ. ಅವರ ಕೆಲಸ ಅವರೇ ಮಾಡೋದು. ಎಷ್ಟು ದೊಡ್ಡ ಮಂತ್ರಿ ಆಗಲಿ, ಎಷ್ಟು ದೊಡ್ಡ ಜಡ್ಜ್ ಆಗಲಿ, ಸೆನೆಟರ್ ಆಗಲಿ, ಅವನಿಗೆ 10 ಜನ ಜನಗಳು ಅದೇ ರೀತಿ. ಜನಗಳು ಅಲ್ಲಿ ಏನು ರಸ್ತೆಯ ಬೇಡಿಕೆಗಳಿಲ್ಲ ಅಲ್ಲ, ಇಲ್ಲಿ ಚರಂಡಿಯ ಬೇಡಿಕೆಗಳಿಲ್ಲ, ಕುಡಿಯುವ ನೀರಿನ ಬೇಡಿಕೆಗಳಿಲ್ಲ. ಶುದ್ಧ ನೀರು ಇದೆ, ಶುದ್ಧ ಗಾಳಿ ಇದೆ, ರಸ್ತೆಗಳು ಬೇಕಾದಷ್ಟಿದೆ, ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದಾರೆ. ಅಲ್ಲಿಯ MLAಗಳು MP ಗಳು ಇರ್ಬೋದು, ಅವರಿಗೆ ಕಾನೂನು ಮಾಡುವುದು ಒಂದೇ ಕೆಲಸ, ಅಭಿವೃದ್ಧಿಗಾಗಿ ಕಾನೂನು ಮಾಡುವಂತ ಕೆಲಸ ಹೊರತು ನಮ್ಮ ತರ ರಸ್ತೆ, ನೀರು, ಚರಂಡಿ, ಮನೆ ಕಟ್ಟಿಕೊಡುವಂಥದ್ದು ಕೆಲಸಗಳು ಯಾವುದೇ ಇಲ್ಲ. ಸೊ ಅಲ್ಲಿಯ ಸಿಸ್ಟಮೇ ಬೇರೆ. ಹೌದು, ನೀವು ಕೇಳ್ಬೋದು, ನಾವು 150 ನಮ್ಮ ಜನ್ಮದಲ್ಲಿ ನಾವು ಅಮೆರಿಕ ತರ ನಮ್ಮ ದೇಶವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಜನಸಂಖ್ಯೆ ನಮ್ಮಿಂದದಷ್ಟು ಭೂಮಿ ಜಾಸ್ತಿ ಇದೆ, ಜನಸಂಖ್ಯೆ ನಮ್ಮಿಂದ ಅರ್ಧವಾಸಿಯಿಂದ ಕಡಿಮೆ ಇದೆ. ಅಂದರೆ ಅವರ ಜನರ ಲೆಕ್ಕ ಇದೆ. ನಮ್ಮ ದೇಶದಲ್ಲಿ ನಮ್ಮ ಜನರ ಲೆಕ್ಕನೇ ಇಲ್ಲ. ಮತ್ತು ನಮ್ಮಲ್ಲಿ ಜನಸಂಖ್ಯಾ ಸ್ಫೋಟ ಆಗ್ತದೆ. ನಾವು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡುವಂಥ ಕೆಲಸಗಳು ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಮಾಡಬೇಕು. ನಮ್ಮ ದೇಶದ ಸಂಖ್ಯೆಯನ್ನು ನಾವು ಇಡಬೇಕು. ಆನಂತರ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಹೌದು, ನಾವು ಏನಾಗಿದ್ದೇವೆ, ನಾವು ಅವರಿಂದ ಏನು ಹಿಂದೆ ಅಂತ ಇಲ್ಲ, ಅಮೇರಿಕದಿಂದ ಹಿಂದೆ ನಾವು ಇಲ್ಲ. ಯಾಕೆಂತ ನಾನು ಎದೆ ತಟ್ಟಿ ಹೇಳ್ತೇನೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆಗಿದೆ. ನಮ್ಮನ್ನು ಹಿಂದೆ ಎಲ್ಲ ದೋಚಿಕೊಂಡು ಬ್ರಿಟಿಷರು ಹೋಗಿದ್ದಾರೆ. ಅವ್ರಿಗೆ 240 ವರ್ಷ ಆಗಿದೆ ಸ್ವಾತಂತ್ರ್ಯ ಸಿಕ್ಕಿ. ನಮಗೆ 240 ಇನ್ನೂ 200 ವರ್ಷ ಸಿಕ್ಕಿದ್ರೆ, 180 ವರ್ಷ ಸಿಕ್ಕಿದ್ರೆ ಖಂಡಿತ ನಾವು ಅವರಿಂದ ಮುಂದೆ ಹೋಗ್ತೀವಿ. ನಮ್ಮ ದೇಶ ಅದಕ್ಕಿಂತ ಮುಂದೆ ಹೋಗ್ತೀವಿ. ಆದರೆ ನಮಗೆ ನೋಡುವ ಭಾಗ್ಯಗಳಿಲ್ಲ. ಆದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ವ್ಯವಸ್ಥಿತವಾಗಿ ಈಗ ರೂಪುರೇಖೆಯನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಹತ್ರ ಇದೆ. ಅದನ್ನು ಮಾಡಬೇಕು. ಅಮೆರಿಕದಿಂದ ಎಷ್ಟು ಸ್ವರ್ಗ ಸುಖ ಇದ್ರೂ ಇಂಡಿಯಾಕ್ಕೆ ಬಂದು ತಿಳುವಾಗ ಭಾರತ ಮಾತೆಯನ್ನು ತಲುಪಿದೆ ಅಂತ ಧನ್ಯತಾ ಭಾವ ಬರುತ್ತದೆ. ನಾವು ಎಷ್ಟು ಎಲ್ಲಿಗೂ ಹೋದರೂ ನಮ್ಮ ದೇಶ ನಮ್ದೆ, ನಮ್ಮ ಮಣ್ಣು ನಮ್ದೆ, ನಮ್ಮ ಊರು ನಮ್ದೆ, ನಮ್ಮ ಭಾಷೆ ನಮ್ದೆ.